ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ವ್ಲಾಗ್ ರೂಟೀನ್ ಶೇರ್ ಮಾಡತ್ತೀನಿ. ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಬಾಗಲ ಎಲ್ಲ ಹಸಿ ಆಗಿತ್ತು. ಸೊ ಅದಕ್ಕೆ ಬಾಗಲ್ ಕಸ ಏನು ಹೊಡಿಲಿಲ್ಲ, ಡೈರೆಕ್ಟ್ ನೀರು ಹಾಕಿ ಹೊಚ್ಲ ತಳ್ಕೊಂಡು ರಂಗೋಲಿ ಹಾಕ್ಕೊಳತ್ತೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡಿಂದ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಗ್ಯಾಸ್ ಎಲ್ಲ ರೆಡಿ ಆಗಿತ್ತು. ಸ್ವಲ್ಪ ಗ್ಯಾಸ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಮಾಡ್ಕೋಬೇಕಂತ ಮಾಡಿದ್ದೆ. ಆಲೂಗಡ್ಡಿನ ಮೊದಲೇ ಕುದಿಸಿ ಇಟ್ಟಿದ್ದೆ ನಾನು. ಆಲೂಗಡ್ಡೆ ಪಲ್ಯ ಒಗ್ಗರಣೆ ಹಾಕತ್ತೀನಿ. ಪಲ್ಯ ಒಗ್ಗರಣೆ ಹಾಕೋಕ್ಕೆ ಮೊದಲನ ರವೆ ದೋಸೆಗೆ ನೆನೆಸಿಡತ್ತೀನಿ. ರವೆ ದೋಸೆಗೆಲ್ಲ ನೆನೆಸಿಟ್ಟಿಂದ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿನೂ ಹೆಚ್ಕೊಂಡಿದ್ದೆ. ಆಲೂಗಡ್ಡೆ ಎಲ್ಲ ಕಟ್ ಮಾಡ್ಕೊಳತ್ತೀನಿ. ಪಲ್ಯ ಒಗ್ಗರಣೆ ಹಾಕ್ಕೊಳತ್ತೀನಿ. ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರವೆ ದೋಸೆ ಮಾಡತ್ತೀನಿ. ರವೆ ದೋಸೆಗೆ ಪಲ್ಯ ಎಲ್ಲ ಒಗ್ಗರಣೆ ಹಾಕಿದೆ. ಪಲ್ಯ ಎಲ್ಲ ಒಗ್ಗರಣೆ ಹಾಕಿದಿಂದ ಕ್ವಿಕ್ಕಾಗಿ ಆಗ್ತೈತಂತ ಹೇಳಿ ರವೆ ದೋಸೆನ ಮಾಡತ್ತೇನೆ ಬ್ರೇಕ್ಫಾಸ್ಟಿಗೆ. ಅಷ್ಟು ಉಪ್ಪಿಟ್ಟು ಅವಲಕ್ಕಿ ಬ್ರೇಕ್ಫಾಸ್ಟ್ ಎಲ್ಲ ನಂಗೆ ಅಷ್ಟು ಪರ್ಸ್ನಲಿ ಸೇರಂಗಿಲ್ಲ. ಅದಕ್ಕೆ ನಾನು ಮಾಡಿದರೆ ರವೆ ದೋಸೆ, ಇಡ್ಲಿ ಈ ಟೈಪ್ ಮಾಡ್ತೀನಿ. ಇಲ್ಲಾಂದ್ರೆ ಡೈರೆಕ್ಟ್ ಚಪಾತಿನ ಮಾಡಿಬಿಡ್ತೀನಿ. ಪಲ್ಯ ಎಲ್ಲ ಆಯ್ತು. ಪಲ್ಯ ಆದಿಂದ ರವೆ ದೋಸೆಗೆ ಕೊಬ್ಬರಿ ಚಟ್ನಿ ಏನು ಮಾಡಲಿಲ್ಲ. ಪಲ್ಯನ ಕರೆಕ್ಟ್ ಆಗ್ತೈತಿ ಅಂತ ಹೇಳಿ ಅನ್ನಿಸ್ತು. ಸೊ ಪಲ್ಯ ಆಯ್ತು. ಪಲ್ಯ ಆದಿಂದ ಈಗ ರವೆ ದೋಸೆ ಹಾಕಕತ್ತೀನಿ. ರವೆ ದೋಸೆ ಎಲ್ಲ ಹಾಕಿ ಇವತ್ತಿಂದು ಬ್ರೇಕ್ಫಾಸ್ಟ್ ಮುಗಿಸಿದೆ. ಆಮೇಲೆ ವಿಡಿಯೋ ಡೈರೆಕ್ಟ್ ನೈಟ್ ಕಂಟಿನ್ಯೂ ಮಾಡತ್ತೀನಿ. ವಿಡಿಯೋ ನೋಡ್ತೀರಿ, ಲೈಕ್ ಮಾಡೋಂಗಿಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಡೈರೆಕ್ಟ್ ನೈಟ್ ಡಿನ್ನರ್ಗಂತ ಹೇಳಿ ಮೆಂತೆ ಹಾಕಿ ದಾಲ್ ಮಾಡತ್ತಿದ್ದೆ. ರೈಸ್ ಆಲ್ರೆಡಿ ಮಾಡಿ ಇಟ್ಟಿದ್ದೆ. ಸೊ ಮೆಂತೆ ಹಾಕಿ ದಾಲ್ ಮಾಡಿ ಡಿನ್ನರೆಲ್ಲ ಮುಗಿಸಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.